ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ವೀಕ್ಷಕರೇ, ಕನ್ನಡದ ಖ್ಯಾತ ನಿರೂಪಕಿ ಆಂಕರ್ ಅನುಶ್ರೀ ಅವರು ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಅವರ ಫ್ಯಾನ್ಸ್ನಲ್ಲಿ ಮೂಡ್ತಾ ಇತ್ತು, ಎದುರಾಗುತ್ತಲೇ ಇತ್ತು. ಆದ್ರೀಗ ಅದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಿದೆ. ಯಾಕಂದರೆ ಅದಕ್ಕೆ ಸಾಕ್ಷ್ಯ ಎಂಬಂತೆ ಅನುಶ್ರೀ ಅವರ ಹಾಗೂ ರೋಷನ್ ಅವರ ಮದುವೆಯ ಒಂದು ಲಗ್ನ ಪತ್ರಿಕೆ ಈಗ ಎಲ್ಲೆಡೆ ಓಡಾಡ್ತಾ ಇದೆ. ಕನ್ನಡದಲ್ಲಿ ಬಹು ಬೇಡಿಕೆ ಉಳ್ಳಂತಹ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ಅನುಶ್ರೀ ಅವರ ಮದುವೆ ಬಗ್ಗೆ ಈಚೆಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಹುಟ್ಕೊಂಡಿದ್ವು, ಸಾಕಷ್ಟು ವದಂತಿಗಳು ಹಬ್ಬಿತ್ತು ಕೂಡ. ಇಂತಹ ಪ್ರಶ್ನೆಗಳಿಗೆ ಇದೀಗ ತೆರೆ ಬಿದ್ದಿದೆ. ಕಾರಣ ಏನಪ್ಪಾ ಅಂದ್ರೆ, ಅನುಶ್ರೀ ಅವರು ಮದುವೆ ಆಗ್ತಿರುವಂತಹ ದಿನಾಂಕ, ಅದೇ ರೀತಿ ಮುಹೂರ್ತ ಕೂಡ ಈಗ ಹೊರಬಿದ್ದಿದೆ. ಯಾವ ಒಂದು ಸಂದರ್ಭದಲ್ಲಿ ಅವರು ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಕೂಡ ಎಲ್ಲಾ ಕಡೆ ಲಭ್ಯವಾಗ್ತಾ ಇದೆ. ಮತ್ತು ಖಾಸಗಿ ರೆಸಾರ್ಟ್ನಲ್ಲಿ ಇವರು ವಿವಾಹವಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅನುಶ್ರೀ ಅವರ ಕೈ ಹಿಡಿಯುವಂತಹ ಹುಡುಗನ ಹೆಸರು ಏನಪ್ಪಾ ಅಂದ್ರೆ ರೋಷನ್. ಅವರ ಬಾಳ ಸಂಗಾತಿಯಾಗಿ ಅವರ ಜೀವನದಲ್ಲಿ ಪ್ರವೇಶ ಮಾಡ್ತಿರುವಂತಹ ಒಬ್ಬ ಹುಡುಗನ ಹೆಸರು ರೋಷನ್ ಆಗಿದೆ. ಅವರು ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಮಗನಾಗಿದ್ದಾರೆ. ರೋಷನ್ ಮೂಲತಃ ಕುರ್ಗ್ನವರಾಗಿದ್ದು ಉದ್ಯಮಿ ಕೂಡ ಆಗಿದ್ದಾರೆ. ಅಂದಹಾಗೆ ಅನುಶ್ರೀ ಹಾಗೂ ರೋಷನ್ ಅವರು ಹಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಇವರದ್ದು ಒಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಈಗ ಎಲ್ಲೆಡೆ ಗೊತ್ತಾಗಿದೆ. ಇದೇ ತಿಂಗಳು ಅಂದ್ರೆ ಆಗಸ್ಟ್ 28 ಗುರುವಾರದಂದು ಬೆಳಗ್ಗೆ 10:56 ಶುಭ ಮುಹೂರ್ತ ಇದೆ. ಆ ಒಂದು ಶುಭ ಮುಹೂರ್ತದಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಜೋಡಿ ಹೊಸ ಜೀವನದತ್ತ ಮುಖ ಮಾಡ್ತಾ ಇದೆ. ಸದ್ಯ ಆಂಕರ್ ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ ವೈರಲ್ ಆಗ್ತಾ ಇದೆ. ಇನ್ವಿಟೇಷನ್ ಅಲ್ಲಿ ನೀವೆಲ್ಲ ಕೇಳುತ್ತಿದ್ದ ಏಕೈಕ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿದೆ. ಅದರಲ್ಲಿ ಏನಿದೆ ಅಂತಂದ್ರೆ, ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿಯಾಗುವ ಹೊಸ ಮನವಂತರ ಎಂದು ಬರೆದಿರುವ ಸಾಲುಗಳು ಪ್ರತಿಯೊಬ್ಬರ ಪ್ರೇಕ್ಷಕರ ಮತ್ತು ಅವರ ಒಂದು ಫ್ಯಾನ್ಸ್ಗಳ ಗಮನ ಸೆಳೆದಿದೆ. ಕನ್ನಡದಲ್ಲಿ ಬಹು ಬೇಡಿಕೆ ಉಳ್ಳಂತಹ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಈ ಅನುಶ್ರೀ ಅವರ ಮದುವೆ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ. ಅವರು ಎಲ್ಲೇ ಹೋದ್ರು ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳ ಜೊತೆಗೆ ನಟ ನಟಿಯರು ಕೂಡ ಕೇಳ್ತಾನೆ ಇದ್ರು. ಆಗೆಲ್ಲ ಫನಿಯಾಗಿ ಏನಾದರೂ ಉತ್ತರಿಸಿ ಅನುಶ್ರೀ ಅವರು ಸುಮ್ಮನಾಗ್ಬಿಡ್ತಾ ಇದ್ರು. ಆ ಒಂದು ಸಂದರ್ಭವನ್ನ ತಳ್ಳಿ ಹಾಕ್ತಾ ಇದ್ರು. ಆ ಒಂದು ಸಿಚುವೇಶನ್ ಅನ್ನ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಮದುವೆ ಆಗ್ತೇನೆ ಎಂದು ಇತ್ತೀಚೆಗೆ ಅವರೇ ಕೂಡ ಅನೌನ್ಸ್ ಮಾಡ್ಕೊಂಡಿದ್ರು. ಅದರಂತೆಯೇ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಈ ಸುದ್ದಿ ಕೇಳಿ ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿದೆ. ಕೆಲವೊಂದು ಅಭಿಮಾನಿಗಳಲ್ಲಿ ಸ್ವಲ್ಪ ಬೇಸರ ಉಂಟಾಗುತ್ತದೆ, ಏಕೆಂದ್ರೆ ಮನಸ್ಸಿಗೆ ನೋವಾಗ್ತದೆ. ಏಕೆಂದ್ರೆ ಅವರೇ ಅವರ ಕನಸಿನ ರಾಣಿ ಆಗಿರ್ತಾರೆ. ಹಾಗಾಗಿ ಎಲ್ಲೋ ಒಂದಿಷ್ಟು ಅಭಿಮಾನಿಗಳಿಗೆ ಇದು ಸ್ವಲ್ಪ ಮನಸ್ಸಿಗೆ ನೋವನ್ನುಂಟು ಮಾಡಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ರಿಯಾಲಿಟಿ ಶೋಗಳನ್ನು ನಿರೂಪಣೆ ಮಾಡಿ ಸೈ ಎನಿಸಿಕೊಂಡಂತಹ ಅನುಶ್ರೀ ಬಿಗ್ ಬಾಸ್ ನಲ್ಲಿಯೂ ಕೂಡ ಸ್ಪರ್ಧಿಸಿದ್ರು. ನಟಿಯಾಗಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದಂತಹ ಅನುಶ್ರೀ ಕೆಲವು ಸಿನಿಮಾಗಳಲ್ಲಿಯೂ ಕೂಡ ಇವರು ತಮ್ಮ ನಟನೆಯನ್ನು ತೋರಿಸಿದ್ರು. ಅನುಶ್ರೀ ಹಾಗೂ ರೋಷನ್ ಅವರ ವೆಡ್ಡಿಂಗ್ ಕಾರ್ಡ್ ವೈರಲ್ ಆಗಿದ್ದು ಅಭಿಮಾನಿಗಳು ತಮ್ಮ ನೆಚ್ಚಿನ ನಿರೂಪಕಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ನೀವು ಅನುಶ್ರೀ ಅವರಿಗೆ ಯಾವ ಒಂದು ವಿಶೇಷ ಶುಭಾಶಯಗಳನ್ನು ಹೇಳಲು ಬಯಸುತ್ತೀರಿ, ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ನಾವು ಹೇಳುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ.